ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ ಯಾಕಿಷ್ಟು ಆತಂಕವೇ. ತಂಗಿ ಅಳ್ತಾವಳೆ ನೋಡಿ ಗೈಸ್. ತಂಗಿ ಅಳು ಒಂಬಳೈತೆ. ತುಂಟಿ ಹೇಗೂ ನಿನ್ನ ನಗಿಸುವೆ. ಬರ್ಡೇ ಹ್ಯಾಪಿ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಮಲಗೆ ಮಲಗೆ ನನ್ನ ಮುದ್ದು ಬಂಗಾರಿ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಗಗನ್ ರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಏನ್ ಸ್ಪೆಷಲ್ ಅಂದ್ರೆ ನನ್ನ ತಂಗಿ ಚಾಮುಂಡೇಶ್ವರಿ ತಾಯಿ ವರ್ಧಂತಿ ದಿನನೇ ಹುಟ್ಟಿದ್ದು ಗೈಸ್. ಬನ್ನಿ ತಾಯಿ ದರ್ಶನ ಮಾಡ್ಕೊಬರೋಣ. ಬನ್ನಿ. ಹಾಗೆ ತಾಯಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಗೈಸ್. ಇವತ್ತು ಕೂಡ ನನ್ನ ತಂಗಿ ಬರ್ತಡೇ ಅಂತ ಅನ್ಬಿಟ್ಟು ಪ್ರಸಾದ ಮಾಡಿಸಿದ್ವಿ. ಪ್ರಸಾದನ KR ಹಾಸ್ಪಿಟಲ್ ಹತ್ರ ಹಂಚಿದ್ವಿ ಗೈಸ್. ವಾ ಬನ್ನಿ. ಇದೆಲ್ಲ ಹೇಳ್ಬಾರ್ದು. ಅಭಿ ಕೇಕ್ ತೋರ್ಸು. ಕೇಕ್ ಒಂದು ಸ್ಪೆಷಲ್ ನೇಮ್ ಹಾಕ್ಸಿದ್ ಮಹೇಶ್. Happy happy birthday, happy birthday, happy birthday to you. Happy happy birthday, happy birthday, happy birthday to you. I wish you happy. रंग लाए मेरी मन हसरते सारे जहां हो तेरीगा तेरे ख्वाबों हैप्पी बर्थडे बना दूंगा. I wish you happy happy birthday. ಸ್ವಲ್ಪ happy birthday, happy birthday to you. I wish you happy day. ಈ ತರ ಎಲ್ಲ birthday, happy birthday to you. I wish you happy birthday. ಏನಕ್ಕೆ ಹಿಂಗ್ ಮಾಡ್ತಾ ಇದ್ಯಾ? Happy birthday. ಏನ್ ಮಾಡೋದು ಇವಾಗ? ಏನ್ ಮಾಡೋದು ಇವಾಗ? ನನ್ನ ತಂಗಿ ಬರ್ತಾರೆ. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇವತ್ತು ನನ್ನ ತಂಗಿ ದೀಪುದು ಬರ್ತ್ಡೇ ಪ್ರಯುಕ್ತ ನಾವೊಂದು ಸಾಂಗ್ ಆಡ್ಬೇಕು ಅನ್ಕೊಂಡಿದ್ದೇನೆ. ಅಂದ್ರೆ ಈ ಸಾಂಗ್ ನ ಅವಳಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಬೊಂಬೆ ಬೊಂಬೆ ನನ್ನ ಮುದ್ದು ಗೊಂಬೆ ಯಾಕಿಷ್ಟು ಆತಂಕವೇ. ಬೆದರು ಗೊಂಬೆ ಹಾಗೆ ನಿಲ್ಲದಿರೇ ಜೊತೆಯಾಗಿ ನಾನಿಲ್ಲವೇ. ಬಿಸಿಲ ಕಿರಣ
ನಿನ್ನ ಮುದ್ದು ಮೈಯ ಸುಖಿದರು ಸುರಿಯೋ ವರುಣ, ನಿನ್ನ ಮುಟ್ಟೋ ಹಠ ಮಾಡಿದರು ದಂಡಿಸಬಲ್ಲೆ ನಾನು, ಹಂಚಿಕೆ ಬೇಡ ಇನ್ನು. ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ, ಯಾಕಿಷ್ಟು ಆತಂಕವೇ, ಬೆದರು ಗೊಂಬೆ ಹಾಗೆ ನಿಲ್ಲದಿರಿ, ಜೊತೆಯಾಗಿ ನಾನಿಲ್ಲವೇ. ಒಂದ್ ಸಾಂಗ್ ಮುಗಿತು, ಈಗ ಇನ್ನೊಂದ್ ಸಾಂಗ್ ಡೆಡಿಕೇಟ್ ಮಾಡ್ತಿದ್ದೀನಿ ನನ್ನ ತಂಗಿಗೋಸ್ಕರ. ನನ್ನ ಬಾಳಿನಲ್ಲಿ ಎಂದು ಇರುವೆ, ಕಣ್ಣ ಹನಿಯ ಬರಸೋ ಬೆರಳಾಗಿ, ಎಂದು ನಿನ್ನ ಹಿಂದೆ ಹಿಂದೆ ಬರುವೆ, ಎಲ್ಲೇ ಹೋದರೂ ನಿನ್ನ ನೆರಳಾಗಿ, ಪ್ರೀತಿಯಿಂದ ಗುದ್ದಾಡುವೆ, ಅಪ್ಪಿಕೊಂಡು ಮುದ್ದಾಡುವೆ, ತುಂಟಿ ಹೇಗೂ ನಿನ್ನ ನಗಿಸುವೆ, ದೂರವಾಗಬೇಡ ಬದುಕಿದ್ದು ಸಾಯುವೆ, ಗೊತ್ತು ಕೊನೆವರೆಗೂ ನೀ ನನ್ನ ಕಾಯುವೆ, ಕಣ್ಣಿನ ರೆಪ್ಪೆ ಮುಚ್ಚಿ ನಿದ್ದೆಗೆ ಬೇಗ ಜಾರಿ, ಮಲಗೆ ಮಲಗೆ ನನ್ನ ಮುದ್ದು ಬಂಗಾರಿ, ಮುದ್ದು ಬಂಗಾರಿ. ಹಲೋ ನಾವ್ ಹಿಂಗೆ ಕನ್ನಡದ ಮಾತು ಏನು ಪ್ರಾಕ್ಟೀಸ್ ಮಾಡಿ ಅಮ್ಮ, ಪ್ರಾಕ್ಟೀಸ್ ಮಾಡಿಲ್ಲ ನಂತೆ. ನೀನ್ ಆಡು. ನಾನು ಆಡ್ತೀನಪ್ಪ ಹಿಂಗೆ. ಬಸ್ ಸುತ್ತಾನಪ್ಪ. ಆಡಮ್ಮ ಆಡಮ್ಮ. ನೀವ್ ಮಾಡಿ, ನಾನು ಡ್ಯಾನ್ಸ್ ಮಾಡಕತ್ತಿದ್ದ. ಬ್ಯಾಂಗಲ್ ಬಂಗಲ್ ಬರ್ಲಿ ಅಂತ. ಲಿರಿಕ್ಸ್ ಗೊತ್ತಿಲ್ಲ, ಅದೇ ಹಾಕಿ ಮಾಡ್ಬಿಡ್ತಾರೆ. ನಂಗೂ ಗೊತ್ತಿಲ್ಲ. ಇಲ್ಲ ಇದೆ ಒಂದೇ ಸಾಂಗ್ ಡ್ಯಾನ್ಸ್ ಕೊಡ್ತಿರೋ ಇನ್ನೊಂದು. ನಂಗೂ ಅದಷ್ಟೇ ಗೊತ್ತಿರೋದು. ಅಷ್ಟೇ ಇದೆ. ಮಹಿತಾ ಬ್ಯಾಂಗಲ್ ಬಂಗಾರಿ ಬಾರೆ ಬಾರೆ ಬಾರೆ. ಈ ರಾಜ ಅದೇನೆ ಮತ್ತೆ ಇದಷ್ಟಪ್ಪ. ಗೊತ್ತಾಯ್ತಲ್ಲ. ಓ ಸಾರಿ. ಮತ್ತೆ ಇದಷ್ಟಪ್ಪ. ಚಾಕರ್ ಕಣ್ಣಲ್ಲಿ ಹೊಡೆದ್ರು ಲಗೋರಿ. ಇವಾಗ ಲಗೋರಿ ಅದು ಬಂದಿರಪ್ಪ ಸಾಕು. ಡ್ಯಾನ್ಸ್ ಎಲ್ಲ ಸುಮ್ಮನೆ ಸುತ್ತದು.
ಡ್ಯಾನ್ಸ್ ಸಾಂಗ್ ಹಾಕಿ ಆಡ್ತಾನೆ. ನಿಮ್ಗೋಸ್ಕರ ಅಣ್ಣನ್ ಸಾಂಗ್ ಹಾಕ್ಬಿಟ್ಟು ಅನ್ಸಿಲ್ವಾ? ವಿಡಿಯೋ ಮುಂದೆ ಬರೋದಕ್ಕೆ ಎದುರ್ಕೋತಾ ಇದ್ದಾರೆ. ನಾನು ಹಾಕ್ತೀನಿ ಈಗ. ಗೈಸ್ ಈಗ ಫ್ಯಾಮಿಲಿ ಫೋಟೋ ಶೂಟ್ ನಡೀತೈತೆ ನೋಡಿ. ಫೋಟೋ ತೆಗಿತಾನೆ ಇದೀನಿ, ಇವ್ರಂತೂ ಸ್ಟಾಪ್ ಮಾಡ್ತಿಲ್ಲ, ಅಷ್ಟು ಫೋಟೋಸ್ ತೆಗಿಸ್ಕೋತವ್ರೆ. ಇವಾಗ ನನ್ನ ನೋಡು ಹಂಗಿಲ್ಲ ಬಲಿ ತಿನ್ನಮ್ಮ ನೀನ್. ಹಾಕಿ ಹಾಕ್ತಿವಿ, ಇದಂತೂ ಫಿಕ್ಸ್. ನೋಡಿ ಇಷ್ಟು ದೊಡ್ಡಕ್ಕೆ ಸ್ಪೂನ್ ಆಯ್ತಾ ಅಂತ ಕೇಳ್ಬಿಟ್ಟು ಅವನೇ ತಿಂತಾ ಇದ್ದಾನೆ. ಇವನು ಒಬ್ಬ ಅಣ್ಣ ಅಲ್ಲಿ, ನಾನೇ ನನ್ಗೆ ಕೊಡ್ತಾನೆ ಅಂತ ಅನ್ಕೊಂಡೆ ಗೈಸ್. ತಿನ್ನೋದಕ್ಕೆ ಯಾವ್ದು ಕಟ್ ಮಾಡಲ್ಲ ಇಲ್ಲಿ. ಅಂಕಲ್ ಮೈಕ್ ಕೊಡ, ಇರೋ ನಾನು ಸಾಂಗ್ ಆಡ್ಬಿಡ್ತೀನಿ. ನೀ ಅಲ್ಲಿ ತನಕ ಸಾಂಗ್ ಕೊಡಿಲ್ಲ, ಅಂಕಲ್ ಸಾಂಗ್ ಆಡ್ತಾವ್ರೆ. ಅಷ್ಟೇನಾ? ಸಾಕು ಗೈಸ್. ನಂಗೆ ಲೈಫಲ್ಲಿ ಏನೇ ಡಿಸಿಷನ್ ತಗೋಬೇಕು ಅಂದ್ರೂ ಕೂಡ ಫಸ್ಟು ನಾನು ನನ್ನ ತಂಗಿನೇ ಕೇಳ್ತೀನಿ ಗೈಸ್. ಯಾಕೆಂದ್ರೆ ನನ್ನ ತಂಗಿ ಡಿಸಿಷನ್ ಫಸ್ಟು, ಅಂದ್ರೆ ನನ್ನ ಲೈಫಲ್ಲಿ ಯಾವತ್ತೂ ಒಳ್ಳೆ ಡಿಸಿಷನ್ ಆಗಿರ್ತದೆ ಅವ್ರ ಡಿಸಿಷನ್. ನಂಗೆ ಅದೇ ಎಷ್ಟೋ ವಿಷಯಗಳನ್ನ ಕೇಳಿದೆ, ಅಂದ್ರೆ ನನ್ನ ಲೈಫಲ್ಲಿ ಎಷ್ಟೋ ವಿಷಯಗಳನ್ನ ಕೇಳಿದೆ, ಮೂವ್ ಮಾಡಿದ್ದೀನಿ, ಅದೆಲ್ಲ ಫೇಲ್ಯೂರ್ ಆಗೈತೆ. ಎಷ್ಟೋ ನನ್ನ ತಂಗಿ ಹತ್ರ ಕೇಳಿದ್ರೆ ಏನೇ ಡಿಸಿಷನ್ ಇದ್ರು ಕೂಡ ನನಗೆ ಸಕ್ಸಸ್ಫುಲ್ಲೇ ಕಾಣೈತೆ. ಅದಕ್ಕೆ ಯಾವಾಗಲೂ ಕೂಡ ನನ್ನ ತಂಗಿ ಹತ್ರ ನಾನು ಏನೇ ಪ್ಲಾನ್ಸ್ ಇದ್ರು ಕೂಡ, ಏನೇ ಸಜೆಷನ್ ಕೇಳಬೇಕು ಅನ್ನೋ ನನ್ನ ತಂಗಿ ಹತ್ರನೇ ಕೇಳ್ತೀನಿ ಗೈಸ್. ನಾನು ಈಗ ಯೂಟ್ಯೂಬ್ ಆಗಲಿ, ಯೂಟ್ಯೂಬ್ ಅಂದರೆ ಎಡಿಟಿಂಗು, ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡೋದಾಗ್ಲಿ, ಪ್ರಮೋಷನ್ ಮಾಡೋದಾಗ್ಲಿ, ಏನೇ ಇದ್ರು ಕೂಡ ನನ್ನ ತಂಗಿ ಹತ್ರ ಫಸ್ಟು ಮಾತಾಡ್ಬಿಟ್ಟೆ ನಾನೇನಾದ್ರೂ ಮೂವ್ ಮಾಡ್ತೀನಿ ಗೈಸ್ ಆ ಕೆಲಸನ. ಅಷ್ಟು ನನಗೆ ಎಲ್ಲ ಕೆಲಸದಲ್ಲೂ ಅಷ್ಟೇ, ನನ್ನ ಲೈಫಲ್ಲೇ ಏನೇ ಕೆಲಸ ಮಾಡಬೇಕು ಅಂದ್ರು ನನ್ನ ಬ್ಯಾಕ್ ಬೋನಾಗಿ ನಿಂತೋಳೆ ಗೈಸ್. ಅದಂಗೆ ತುಂಬ ಇಷ್ಟ ಆಯಿತು, ತುಂಬ ಇಷ್ಟ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಆಯ್ತಾ? ನನ್ ತಂಗಿ ಅಳ್ತವಳೆ ನೋಡಿ ಗೈಸ್. ನನ್ ತಂಗಿ ಅಳು ಒಂಬಳೈತೆ. ಥ್ಯಾಂಕ್ ಯು ಸೋ ಮಚ್. ನನ್ಗೆ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಎಲ್ಲದರಲ್ಲೂ ನನ್ನ ಜೊತೆನೇ ಇರ್ತಾನೆ, ಯಾವಾಗಲೂ ನನ್ನ ಜೊತೆನೇ ಇರ್ತಾನೆ. ಈಗ ನಮ್ಮ ಪಪ್ಪ ಮಮ್ಮಿ ಆಗಿರ್ಬೋದು, ನಮ್ಮ ಅಣ್ಣ. ನಾನು ತುಂಬ ಲಕ್ಕಿ ಅನಿಸುತ್ತೆ ಆ್ಯಕ್ಚುಲಿ. ನಾನು ಎಕ್ಸ್ಪ್ರೆಸ್ ಹೆಂಗೆ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲದಕ್ಕೂ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯ್ತಾ? ಬರ್ತಡೇ ಎಲ್ಲ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು. ಜಸ್ಟ್ ನಾನು ಖುಷಿಯಾಗಿರೋದಕ್ಕೆ ಏನು ಮಾಡಬೇಕು ಅದಷ್ಟು ಮಾತ್ರ ಇವ್ರು 3 ಜನ ಮೈಂಡಲ್ಲೂ ಇರುತ್ತೆ. ಸೊ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದೀಸ್ ಪೀಪಲ್ಸ್. ಇಷ್ಟ ಆಯ್ತಾ ಬರ್ತಡೇ? ಇಷ್ಟ ಆಯ್ತು. ಓಕೆ ಗೈಸ್, ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ, ಬಾಯ್ 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 ಬಾಯ್. ಗಾಯ್ಸ್, ಇವತ್ತು ನನ್ನ ತಂಗಿ ಬರ್ತಡೇ ಇರೋದ್ರಿಂದ ನಾವು ಸೆಲೆಬ್ರೇಷನ್ ಮಾಡಬೇಕು ಅನ್ಕೊ ಬಂದಿದ್ದೀವಿ. ಬಟ್ ಅವಳಿಗೆ ಸೆಲೆಬ್ರೇಷನ್ ಲಾಸ್ಟ್ ಟೈಮೆಲ್ಲ ಹೇಳ್ಬಿಡ್ತಿದ್ವಿ ಇಂಥ ಕಡೆ ಮಾಡ್ತಿದ್ದೀವಿ ಅಂತ. ಬಟ್ ಈ ಸಲ ಅವಳಿಗೆ ಗೊತ್ತಿಲ್ಲ, ತುಂಬ ಸರ್ಪ್ರೈಸ್ ಆಗಿದೆ. ನೋಡಿ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಕಬಾನ ಗಾರ್ಡನ್ ಅಂದ್ಬಿಟ್ಟು ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಒಳ್ಳೆ ಸರ್ಪ್ರೈಸ್ಗಳೈತೆ ಅವಳಿಗೆ. ಅವಳ ಫ್ರೆಂಡ್ಸ್ನೆಲ್ಲ ಕರಿತೀವಿ ಅಂತ ಹೇಳಿರಲಿಲ್ಲ. ಇದು ಒಂಥರ ಸರ್ಪ್ರೈಸ್ ಅವಳಿಗೆ. ಎಲ್ಲ ಫ್ರೆಂಡ್ಸ್ನೂ ಕರೆಸಿದ್ದೀವಿ. ಯಾವ ಥರ ಎಕ್ಸೈಟ್ಮೆಂಟ್ ಆಗ್ತಾಳೆ ಅಂತ ನೋಡೋದ ಬನ್ನಿ ಗೈಸ್. ಅದಕ್ಕೂ ಮುಂಚೆ ಈ ರೆಸಾರ್ಟ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲೊಬ್ಬ ನಮ್ಮ ಹರುಷ್. ಗಾಯ್ಸ್, ಕಬ್ಬನ ಗಾರ್ಡನ್ ಮಾತ್ರ ತುಂಬ ಚೆನ್ನಾಗಿದೆ ಗಾಯ್ಸ್. ಫ್ಯಾಮಿಲಿ ರೆಸ್ಟೋರೆಂಟು ಸಕ್ಕದಾಗೈತೆ. ಬನ್ನಿ ಬನ್ನಿ, ಬೇಗ ಬನ್ನಿ, ಒಬ್ಬೊಬ್ಬರಾಗಿ.
ಅಪ್ಪ ಗೈಸ್ ಬರ್ತ್ಡೇ ಗರ್ಲ್ ಬರ್ತಿದ್ದಾಳೆ. ಈ ಕಡೆ ಹಿಂಗ್ ಹೋಗ್ತಾರ ಕೇಕ್ ನಾದದ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ತ್. ನಾವು ಕೂಡ ತುಂಬಾ ದಿನ ಹೇಳ್ತಿದ್ವಿ ಮಾಡು ಚೀಟ್ ಮಾಡು ಅಂತ, ಆದ್ರೆ ನಮ್ ದೀಪಿಕೊಂಡು ಬರ್ತಾರಲ್ಲ ಮಾಡ್ತವನೆ. ಬಿಡ್ತಾ ಇಲ್ಲ ಲೇ ನೋಡು ದಯವಿಟ್ಟು ಚೀಟ್ ಮಾಡ್ತವನೆ. ನಾನು ನಿಂಗ್ ಬರ್ತಾನೆ ಅಂತ ಬೇಗ ಬೇಗ. ಓಕೆ ಗೈಸ್, ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ, ಬಾಯ್ 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 ಬಾಯ್.